ಈ ಒಂದು ಹಬ್ಬಕ್ಕೆ ನಾವು ಒಂದು ವರ್ಷದಿಂದ ವೇಟ್ ಮಾಡ್ತಾ ಇರ್ತೀವಿ. ಇದ್ರ ಬಟ್ಟೆ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. This is Rajasthan. Hi guys, welcome back to my YouTube channel. This is your Nandini. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಬ್ಲಾಗ್ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಬ್ಲಾಗ್. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ನೋಡಬಹುದಾದಂಥ ರಿಯಲ್ ಫ್ಯಾಮಿಲಿ ಬ್ಲಾಗ್, ಕುಕಿಂಗ್, ಸೆಲ್ಫ್ ಕೇರ್, ಹಾಗೆ ಮೇಕಪ್, ಟ್ರಾವೆಲಿಂಗ್ ಇದಿಷ್ಟು ಬ್ಲಾಗ್ನ ನೀವು ನನ್ನ ನೋಡ್ಬೋದು. ನಾನು ಸಿಂಪಲ್ ಆಗಿರೋ ಲೈಫ್ ಸ್ಟೈಲ್ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಯಾಕೆಂದರೆ ನನ್ನ ಚಾನಲ್ ಇದೆಲ್ಲವೂ ಇರುತ್ತೆ. ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಬ್ಲಾಗ್ ಹಳ್ಳಿ ಬ್ಲಾಗ್ ಆಗಿದೆ. ಸೊ ಹಳ್ಳಿ ಬ್ಲಾಗ್ ಅಂತ ಅಂದ್ಬಿಟ್ಟು ಇವಳೇನೋ ಅವ್ರ ಮನೆ ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂತಿದ್ದೀರಾ. ಸೊ ನಾನು ಇವಾಗ ನಾಳೆ ಹೋಗಬೇಕು ಅಲ್ಲಿಗೆ. ಸೊ ಇದು ಇವತ್ತಿನ ಮತ್ತು ನಾಳೆದು 2 ದಿನ ಬ್ಲಾಗ್ ಆಗಿದೆ. ಮಮ್ಮಿನೂ ಕೂಡ ಬರ್ತಾ ಇದ್ದಾರೆ. ಮಮ್ಮಿನ ಜೊತೆ ಕರ್ಕೊಂಡು ಹೋಗಬೇಕು. ಈ ಒಂದು ಹಬ್ಬಕ್ಕೆ ನಾವು 1 ವರ್ಷದಿಂದ ವೇಟ್ ಮಾಡ್ತಾ ಇರ್ತೀವಿ. ಅಂದರೆ ಎಲ್ಲರ ಜೊತೆಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ಜಾಗದಲ್ಲಿ ಹಬ್ಬ ಮಾಡ್ತಾ ಇರ್ತೀವಿ. ಸೊ ತುಂಬಾ ಖುಷಿ ಆಗುತ್ತೆ. ಇಲ್ಲಿಗೆ ಹೋಗಬೇಕು ಅಂದರೆ ಇಲ್ಲಿ ನಾನಿದೆ ಫಸ್ಟ್ ಟೈಮ್ ನಾನು ಇಲ್ಲಿಂದ ಡೈರೆಕ್ಟ್ ಕನ್ಕಲ್ ಹೋಗ್ತಾ ಇರೋದು. ಯಾವತ್ತೂ ನನ್ನ ಮತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ. ಸೊ ಈ ವಿಷಯಕ್ಕೆ ಬಂತು ಅಂದರೆ ನಾವು ಹೋಗ್ತಾ ಇರೋರು ಕನ್ಕಲ್ ಅಂತ ಸಿಕ್ಕಾಪಟ್ಟೆ ನನಗೆ ಇಷ್ಟವಾಗಿರೋಂಥ ಒಂದು ಊರು. ಹಾಗೆ ಇವರು ಒಂದು ಇವಾಗ ನಾವು ಇಲ್ಲಿದ್ದೀವಿ ಅಂದರೆ ನಮ್ಮದು ಪ್ರಾಪರ್ ಅಂತ ಇರುತ್ತಲ್ವ. ಸೊ ಆ ಒಂದು ಪ್ರಾಪರೇ ಕನ್ಕಲ್. ಮುಂಚೆ ನಾವು ಈ ಥರ ಹಳ್ಳಿ ಲೈಫ್ ಲೀಡ್ ಮಾಡಿದ್ದು ನಾವು ತುಂಬ ಚಿಕ್ಕವರಿದ್ದಾಗ. ಆವಾಗ ಬೋರ್ವೆಲ್ ಹತ್ರ ನೀರು ತೊಗೊಬರೋದು 1 ಕಿಲೋಮೀಟರ್ ಇತ್ತು. ಅಂದರೆ ಅಜ್ಜಿ ಮನೆಗೆ ತೊಗೊಂಡು ಹೋಗ್ತಾಯಿದ್ವಿ. ಸೊ ಅಷ್ಟು ಹಳ್ಳಿಯಾಗಿದ್ದಿದ್ದು ಇವಾಗ ಸ್ವಲ್ಪ ಚನ್ನಪಣ್ಣ ಸ್ವಲ್ಪ ಡೆವಲಪ್ ಆಗಿದೆ. ತರಕಾರಿ ಮಾರಕ್ಕೆ ಬಂದಿದ್ದಾರೆ. ಸೊ ಅವ್ರದ್ದು ಡಿಸ್ಟರ್ಬೆನ್ಸ್ ಆಗ್ತದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಈಗ ನಾನು ಊರಿಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಒಂದಷ್ಟು ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೆ. ಫಸ್ಟ್ ಇಲ್ಲಿ ಒಂದು ಟಾಪು, ಇದಕ್ಕೆ ಸ್ಲೀವ್ ಹಾಕಿಸ್ಕೊಬಂದ್ಬಿಟ್ಟಿದ್ದೀನಿ ನಾನು. ಇನ್ನೊಂದು ಇಲ್ಲಿ ಬಂದಿದೆ, ಸೇಮ್ ಇದೆ ಅದೇ ಪ್ಯಾಟ್ರನ್ನು, ಬಟ್ ಇದಕ್ಕೆ ಸ್ಲೀವ್ ಹಾಕ್ಸಿಲ್ಲ ನಾನು. ಇದ್ರ ಬಟ್ಟೆ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ನಮಗೆ ಒಂದು ಟಾಪು, ಆಮೇಲೆ ಇವಾಗ ಈ ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ ಅದ್ರ ಜೊತೆಗೇ. ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 800 ರುಪೀಸ್. ಬಟ್ಟೆ ಇಷ್ಟು ಚೆನ್ನಾಗಿದ್ದು 800 ರುಪೀಸ್ಗೆ ಯಾರು ಮೇ ಬಿ ಕೊಡಲ್ಲ ಅಂತ ಅನಿಸುತ್ತೆ. ಬಟ್ ನನಗಂತೂ ಇಷ್ಟ ಆಯಿತು ಆ ಒಂದು ಡ್ರೆಸ್ಸು. ಈವೆಂಟಿಗೆ ಈ ಡ್ರೆಸ್ಸು ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಇದನ್ನು ತೊಗೊಬಂದ್ಬಿಟ್ಟಿದ್ದೀನಿ. ಸೊ ಹೀಗಿದೆ ಇದ್ರ ಪಾರ್ಟಿ ವೇರ್ ಅಂತೂ ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದ್ರ ಪ್ರೈಸ್ ಬಂದ್ಬಿಟ್ಟು 1200 ರುಪೀಸ್ ಆಯಿತು. ಇದಕ್ಕೆ ಈ ಥರ ಪ್ಲಾಜಾ ಪ್ಯಾಂಟ್ ಕೊಟ್ಟಿದ್ದಾರೆ. ಆ ಫಂಕ್ಷನ್ಗೆ ಹೋದಾಗ ನಾನು ನಿಮಗೆ ಇದನ್ನು ವೇರ್ ಮಾಡಿ ತೋರಿಸ್ತೀನಿ. ಸೊ ಯಾವ ಥರ ನನಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಮೇ ಬಿ ಚೆನ್ನಾಗಿ ಕಾಣ್ಬೋದು ಅಂತ ತೊಗೊಬಂದಿದ್ದೀನಿ. ಸೊ ಇದನ್ನು ನಾನು ಏನು ಮಾಡ್ತಾರೆ ಇದು ಫಸ್ಟ್ ಟೈಮ್ ಈ ಒಂದು ಡ್ರೆಸ್ ವೇರ್ನ. ನಾಳೆ ಬೆಳಿಗ್ಗೆ 6 ಗಂಟೆಗೆ ನಾನು ಹೊರಡಬೇಕು. ಅಲ್ಲಿಂದ ನಾವು ಡೈರೆಕ್ಟ್ ಕನ್ಗಲ್ಗೆ ಹೋಗಬೇಕು. ಏನೇನು ನಂದು ಟ್ರಾವೆಲಿಂಗ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ನೋಡೋಣ ಯಾವ ಥರ ಅನಿಸುತ್ತೆ ನಾಳೆ. ಹಾಗೆ ಒಂದಷ್ಟು ನೇಚರ್ನ ನನಗೆ ತೋರಿಸ್ತೀನಿ. ಹೊಸಪೇಟೆ ಅಂದರೆ ನನಗೆ ಹೆವಿ ಇಷ್ಟ ಆಗೋದು ಅಲ್ಲಿರೋ ಬೆಟ್ಟಗಳು. ಒಂಚೂರು ಆ ಕಡೆ ಮತ್ತು ತುಂಗಭದ್ರಾ ಡ್ಯಾಮ್. ನಾನೇನು ಟ್ರೈನಲ್ಲಿ ಹೋದರೆ ಆ ಒಂದು ಡ್ಯಾಮ್ ನೋಡೋದಕ್ಕೆ ಅಂತಲೇ ಅಂದ್ಬಿಟ್ಟು ನಾನು ಡೋರ್ ಹತ್ರ ನಿಂತ್ಕೊಂಡ್ಬಿಟ್ಟಿರ್ತೀನಿ. ನನಗೆ ಅಷ್ಟು ಇಷ್ಟ ಆಗುತ್ತೆ ಆ ಒಂದು ನೇಚರು. ಆಮೇಲೆ ಆ ಬೆಟ್ಟ, ನಾನು ಬಸ್ಸಲ್ಲಿ ಹೋದರೆ ಬೆಟ್ಟಗಳು, ಆ ಬೆಟ್ಟಗಳನ್ನ ನೋಡಬೇಕು ಸಿಕ್ಕಾಪಟ್ಟೆ. ಮತ್ತು ಅಲ್ಲಿ ಹೋಗ್ತಾ ಒಂದು ಗುಹೆ ಬರುತ್ತೆ. ಆ ಗುಹೆ ಒಳಗಡೆ ಹೋಗ್ತಾ ನಾನು ಫಸ್ಟು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಗುಹೆ ಬರ್ತಿದ್ದಂಗೆ 1 2 3 ಅಂತ ಕಣ್ಮುಚ್ಬಿಡ್ತಿದ್ದೆ ಅವ್ರಿಗೆ. ಸೊ ಒಳಗಡೆ ಬರ್ತಿದ್ದಂಗೆ ಕಂಡುಬಿಡ್ತಿದ್ದೆ. ಫುಲ್ಲು ಖುಷಿ ಪಡೋರು ಅವರು. ಮತ್ತು ಗುಹೆಯಿಂದ ಆಚೆ ಬರ್ತಿದ್ದಂಗೆ ಮತ್ತೆ ಕ್ಲೋಸ್ ಮಾಡಿಬಿಡ್ತಿದ್ದೆ ಅವ್ರ ಕಣ್ಣನ್ನು. ಅಷ್ಟು ಅವರು ಇವಾಗ ಏನಾಗಿದೆ ಅವ್ರು ರೂಢಿ ಆಗಿದೆ. ಸೊ 1 2 3 ಅಂದ ತಕ್ಷಣ ಅವರೇ ಅನ್ಕೋತಾರೆ. ಆ ಥರ ಒಂದು ರೂಢಿ ಆಗಿದೆ ಅವ್ರಿಗೆ. ಸೊ ನಾಳೆ ಬೆಳಿಗ್ಗೆ 6 ಗಂಟೆಗೆ ಹೋಗಬೇಕು. ರೆಡಿ ನಾನಂತೂ ಹೋಗೋಕ್ಕೆ. ಸೊ ಒಂದು ಮನೇಲಿ 32 ಜನ ಇರ್ತೀವಿ. ನನಗೆ ನನ್ನ ಅಕ್ಕ ಅವರೆಲ್ಲ ಬರ್ತಾರೆ, ನಮ್ಮ ಭಾವ ಅವರೆಲ್ಲರೂ ಸಿಗ್ತಾರೆ. ಈ ಒಂದು ದಿನದಲ್ಲೇ
ನಮ್ಮ ಫ್ಯಾಮಿಲಿ ಒಂದಾಗಿರೋದು. ನಾವೇನು ಮಾಡ್ತೀವಿ ಇಲ್ಲಿ ಅಂತಂದರೆ ಹೊಲಕ್ಕೆ ಹೋಗ್ತೀವಿ, ಅಡುಗೆ ಎಲ್ಲ ಮಾಡಿಕೊಂಡು ಹೊಲದಲ್ಲಿ ಹೋಗಿ ಊಟ ಮಾಡ್ಕೊಂಡು ಅಲ್ಲೇ ಪೂಜೆ ಮಾಡ್ಕೊಂಡು ಬರ್ತೀವಿ. ಒಂದು ಮೂಮೆಂಟ್ಗಳು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮೇ ಬಿ ಈ ಥರ ನಾವು ಸೇರೋದು ಮುಂದೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಅವರು ನಮ್ಮ ಫ್ಯಾಮಿಲಿನ ಸೇರ್ಕೋಬೇಕು, ನಮ್ಮ ಫ್ಯಾಮಿಲಿ ಜೊತೆ ಇರಬೇಕು ಅಂತ ಅವ್ರಿಗೂ ಅನಿಸುತ್ತೆ. ಸೊ ಆಗಾಗ ನಿಮ್ಮ ಫ್ಯಾಮಿಲಿನ ನೀವು ಮೀಟ್ ಮಾಡಿದ್ದಾರೆ. ಜಾಯಿಂಟ್ ಫ್ಯಾಮಿಲಿ ಅನ್ನೋ ಸುಮ್ಮನೆ ಅಲ್ಲ, ಅದು ಈ ಒಂದು ದಿನಕ್ಕೆ ಕಾಯ್ತಾ ಇರ್ತೀನಿ. ಮುಂಚೆ ಎಲ್ಲ ಎಲ್ಲ ದಿವಸ ಹಬ್ಬದ ದಿನಕ್ಕೆ ನಮ್ಮ ಮಕ್ಳ ಎಕ್ಸಾಮ್ ಬರ್ತಿದ್ದು, ಈಗ ಪುಣ್ಯಕ್ಕಿಲ್ಲ. ಸೊ ಎನಿವೇಸ್ ಅಲ್ಲಿ ಹೋಗ್ತಾ ನೋಡೋಣ ಹೇಗಿರುತ್ತೆ ನಾಳೆ ಒಂದು ದಿನ ಅಂತ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನ ಬೇಗನೆ ಎದ್ರಿ 5:30ಗೆಲ್ಲ ಎದ್ಬಿಟ್ಟಿದ್ರಿ. ಆದರೆ ರೆಡಿ ಆಗೋಕ್ಕೆ ತುಂಬಾ ಲೇಟ್ ಆಯಿತು. ನೀರೊಂದು ಬೇರೆ ಖಾಲಿ ಆಗಿಬಿಟ್ಟಿತ್ತು. ಸೊ ನೀರು ಬರೋ ಗಂಟೆ ವೆಯ್ಟ್ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಅಲ್ಲಿ ಲೇಟ್ ಆದಂಗೆಲ್ಲ ನಮಗೆ ಬಸ್ ಸಿಗೋದು ಸ್ವಲ್ಪ ಡೌಟ್ ಅಂತ ಹೇಳ್ತಿದ್ರು. ಹಾಗಾಗಿ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಬೇಗ ಟೆನ್ಷನಲ್ಲಿ ಹೊರಟಿದ್ದಾಯಿತು. ಅಂತೂ ನಮಗೆ ಬೇಗನೆ ಹೊಸಪೇಟೆ ಬಸ್ ಸಿಕ್ತು. ದಾವಣಗೆರೆಯಿಂದ ಹೊಸಪೇಟೆಗೆ ಮಿನಿಮಮ್ ಅಂದರೆ ಒಂದು 4 hours ಆದರೂ ಬೇಕೇ ಬೇಕಾಗುತ್ತೆ. ಸೊ ಅವರು ಒಂದೊಂದು ಬೇಗನೆ ಹೋಗ್ಬೋದು, ಅಂದರೆ ಡ್ರೈವಿಂಗ್ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ನಾವಂತೂ ನಾಷ್ಟಕ್ಕೆ ಮನೇಲಿ ತೊಗೊಬಂದ್ಬಿಟ್ಟಿದ್ರೆ, ಅಂದರೆ ಚಿತ್ರಾನ್ನ, ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಇತ್ತು. ಹಾಗೆ ಸ್ವಲ್ಪ ನಿದ್ದೆ ಮಾಡಿದ್ರಿ, ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಿಂದ್ರಿ. ಅಷ್ಟೊತ್ತಿಗೆ ನನ್ನ ಫೇವ್ರೆಟ್ ಪ್ಲೇಸ್ ಹೊಸಪೇಟೆ ಬಂದ್ರಿ. ಅಲ್ಲಿ ಹೋಗ್ತಿದ್ದಂಗೆ ನಮಗೆ ಅಲ್ಲಿ ನೇಚರ್ಸ್ಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಬೆಟ್ಟಗಳು, ಹಾಗೆ ನಾನು ಗುಹೆ ಅಂತ ಹೇಳಿದ್ನಲ್ಲ ಆವಾಗಲೇ, ಸೊ ಆ ಥರ ಗುಹೆನೂ ಕೂಡ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ನನಗಂತೂ ಈ ಗುಹೆ ಒಳಗಡೆ ಹೋಗೋದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ಗುಹೆನೇ ನಾವು ಒಂದು ಫ್ಲೈ ಓವರ್ ಮಾಡಿದ್ದಾರೆ, ಅದ್ರ ಮೇಲೆ ಬಂದಾಗ ಸೊ ಆ ಗುಹೆ ಅಲ್ಲಿ ದೂರದಿಂದ ಕಾಣಿಸುತ್ತೆ. ಈಗಷ್ಟೇ ಹೊಸಪೇಟೆಗೆ ಎಂಟ್ರಿ ಆದ್ರಿ. ಅಲ್ಲಿ ಫಸ್ಟು ಅಂಬೇಡ್ಕರ್ನ ನೋಡಿಕೊಂಡು ಸೊ ಅವ್ರಿಗೊಂದು ನಮಸ್ಕಾರ ಮಾಡಿಬಿಟ್ಟು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ರಿ. ಹೊಸಪೇಟೆಯಿಂದ ಇಳ್ಕಲ್ಗೆ ಬೇಗನೆ ಬಸ್ ಸಿಕ್ತು, ಹಾಗಾಗಿ ಇಳ್ಕಲ್ ಬಸ್ ಹತ್ತಿದ್ರಿ. ಅಲ್ಲಿ ಇಳ್ಕಲಿಂದ ಅಂದರೆ ಹೊಸಪೇಟೆಯಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಥರ ಡ್ಯಾಮ್ಗಳನ್ನೆಲ್ಲ ನಾವು ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾವು ಇಲ್ಲಿ ದಾಟ್ಕೊಂಡು ಹೋಗೋ ಅಂದರೆ ಈ ಹೊಸಪೇಟೆ ಏನು ದಾಟೋದಕ್ಕಿಂತ ಮುಂಚೆ ಒಂದು ನೇಚರ್ ಕಾಣಿಸುತ್ತಲ್ಲ, ಸೊ ಆ ನೇಚರ್ ನೋಡೋದಕ್ಕೆ ಡಬಲ್ ಖುಷಿ ಆಗುತ್ತೆ. ಸೊ ನೋಡ್ತಿದ್ದಂಗೆ ಇಳ್ಕಲ್ ಕೂಡ ಬಂತು. ಇನ್ನೇನು ಇಳ್ಕಲಲ್ಲಿ ಇಳಿಬೇಕು, ಅಲ್ಲೊಂದು ಸ್ವಲ್ಪ ವೆಯ್ಟ್ ಮಾಡಬೇಕು ಅಂದ್ಕೊಳ್ಳೋ ಅಷ್ಟೊತ್ತಿಗೆ ನಮಗೊಂದು ದೊಡ್ಡ ಸರ್ಪ್ರೈಸೇ ಕಾದಿತ್ತು. ಏನು ಗೊತ್ತಾ, ಅಲ್ಲಿ ನಮ್ಮ ಭಾವ ಅವರೆಲ್ಲ ಸಿಕ್ಬಿಟ್ಟು. ಯಾವಾಗಲೂ ನಾವು ಕನ್ಗಲ್ಲಿಗೆ ಬರಬೇಕಾದಾಗ ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಮನೆಯವ್ರು ಎಲ್ಲರೂ ಇರ್ತಿದ್ರು ಜೊತೆಗೆ. ಬಟ್ ಈ ಸತಿ ನಾವಷ್ಟೇ ಹೋಗಂಗಾಯಿತು. ಸೊ ಅವ್ರ ಜೊತೆ ಹೋಗೋದು ಒಂಥರ ಮಜಾ ಕೊಡುತ್ತೆ. ಈ ಸತಿ ಯಾರೂ ಸಿಕ್ತಿಲ್ವಲ್ಲಪ್ಪ, ಇಷ್ಟು ದೂರ ಬಂದ್ರು ಅಂದ್ಕೊತಿದ್ದಂಗೆ ನಮ್ಮ ದೊಡ್ಡ ಬಾಬಾ ಅವರೆಲ್ಲ ಸಿಕ್ಕಿದ್ರು. ಸೊ ಅಲ್ಲಿ ನಾನು ಅಂದ್ಕೊಂಡಿದ್ದೆ ಯಾರಾದರೂ ಸಿಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ನನ್ನ ಒಂದು ಗೆಸ್ ಕರೆಕ್ಟ್ ಆಯಿತು. ಸೊ ಖುಷಿ ಆಯಿತು. This is Rajasthan. ಸೊ ಫೈನಲಿ ಈಗ ಇಳ್ಕಲಿಂದ ಕನ್ಕಲ್ಗೆ ಹೋಗ್ತಾ ಇದ್ದೀವಿ. ಇನ್ನೇನು ಊರು ಬಂದು ಬೆಳಿಗ್ಗೆ ನಾವು 9:30ಗೆ ಬಸ್ ಹತ್ತಿದ್ದು, ಇನ್ನೂ ಬಸ್ ಇಳಿದಿಲ್ಲ. ಟೈಮು 4 ಗಂಟೆ ಆಗ್ತದೆ. ನಮ್ಮ ಅತ್ತೆಯವರೆಲ್ಲ ಮುಂಚೆನೇ ಹೋಗ್ಬಿಟ್ಟಿದ್ದಾರೆ, ಅಂದರೆ ಅವ್ರ ಜೊತೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಸೊ ನಾವು ಈಗಷ್ಟೇ ರೀಚ್ ಆದ್ರಿ. ಹಾಗೆ ಹೋಗಿದ ತಕ್ಷಣ ಫಸ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಎಲ್ಲರೂ ನಮ್ಮ ಅಕ್ಕ ಅವರೆಲ್ಲ ಅಡುಗೆ ಬುತ್ತಿ ತೊಗೊಬಂದಿದ್ರು, ಅಂದರೆ ಊಟ ಎಲ್ಲ ತೊಗೊಬಂದಿದ್ರು. ಆ ಊಟನೆಲ್ಲ ಎಲ್ಲರಿಗೂ ಕೊಡ್ತಾಯಿದ್ರಿ. ಫಸ್ಟು ನಮ್ಮ ಕಡೆ ಊಟಕ್ಕೆಲ್ಲ ಕೊಡೋದು ಫಸ್ಟ್ ಬಾಯ್ಸ್ಗೆ, ಗಂಡು ಮಕ್ಕಳಿಗೆಲ್ಲ ಊಟ ಕೊಟ್ಟಾದ್ಮೇಲೆ ಆಮೇಲೆ ನಾವು ತಿನ್ನೋದು. ಏನಕ್ಕೆ ಅಂತ ಅಂದರೆ ಫಸ್ಟು ಎಲ್ಲರೂ ಸುಮ್ಮನೆ ಆಗಲೆಲ್ಲ ಎದ್ದೋಗಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಅವ್ರಿಗೆ ಊಟ ಕೊಟ್ಬಿಟ್ಟು ನೆಕ್ಸ್ಟ್ ನಾವು ತಿಂತೀವಿ ಅಂದ್ಬಿಟ್ಟು, ಅಂದರೆ ಮನೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇಂಟ್ರಡ್ಯೂಸ್ ಮಾಡ್ತಿರೋದು ಈ ಒಂದು ಮೇಲಿನದಾಗಿ ನಮ್ಮ ಮನೇಲಿ ಸಾಕಿರೋವಂಥ ಮೇಕೆನ ಹಾಗೆ ಕೋಳಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಮೇಕೆ ಅಂತೂ ಎಷ್ಟು ಚೆನ್ನಾಗಿ ನನ್ನ ಫೋನಿಗೆ ಪೋಸ್ ಕೊಡ್ತಿತ್ತು, ಏನಾದ್ರು ಫೋಟೋ ತೆಗೆದ್ರೆ. ಹಾಗೆ ಮೇಕೆ ಮರಿಗಳು 2 ಇತ್ತು. ಸೊ ಎಷ್ಟು ಕ್ಯೂಟಾಗಿತ್ತು ಅಂತ. ಹಾಗೆ ದೊಡ್ಡ ಮೇಕೆನೂ 2 ಇತ್ತು. ಹಾಗೆ ಒಂದಷ್ಟು ಕೋಳಿ ಮರಿಗಳಿತ್ತು, ತುಂಬಾ ಕ್ಯೂಟಾಗಿತ್ತು ಆ ಕೋಳಿ ಮರಿಗಳು. ಹಾಗೆ ಅದ್ರ ಜೊತೆ ಒಂದು ದೊಡ್ಡ ಕೋಳಿ ಇತ್ತು. ಸೊ ಇದು ಇಷ್ಟು ನಮ್ಮ ಫೈನಲ್ ಮನೆ ಕಾಣಿಸ್ತಿದೆ ಅಲ್ಲ ನಿಮಗೆ, ಇದು ಇಷ್ಟು ನಮ್ಮ ಮನೆಯೇ. ಸೊ ಇಲ್ಲಿ ಹೋಗ್ತಿರ್ಬೇಕಾದಾಗ ಒಂದು 5 ಸ್ಟೆಪ್ ಸಿಗುತ್ತೆ. ಸೊ ಮುಂದೆ ಹೋಗ್ತಿದ್ದಾಗ 2 ಸ್ಟೆಪ್ಪು, ಅಲ್ಲಿಂದ ಹೋದರೆ ಒಂದು ಹಾಲ್ ಸಿಗುತ್ತೆ. ಸೊ ನಾನು ತೋರಿಸ್ತೀನಿ ಬನ್ನಿ.
ಈ ಹಾಲಲ್ಲಿ ನಮ್ಮ ಮಾವಂದಿರ ಫೋಟೋಸ್ನ ಹಾಕಿದ್ದಾರೆ. ಹಾಗೆ ಮಾಮೂಲಿ ಫ್ರಿಡ್ಜು, ಟಿ ವಿ ಎಲ್ಲ ಈ ಒಂದು ಹಾಲಲ್ಲೇ ಇರುತ್ತೆ. ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇದೆ. ಆ ರೂಮಲ್ಲಿ ಒಂದು ಬಚ್ಚಲ ಮನೆ ಇದೆ. ಅದೇ ಒಂದೇ, ಎಲ್ಲರೂ ಸೇರಿ ಅದು ಒಂದು ಬಚ್ಚಲ ಮನೆನ ಯೂಸ್ ಮಾಡೋದು. ಹಾಗೆ ಇಲ್ಲೊಂದು ಮಂಚ ಹಾಕ್ಕೊಂಡಿದ್ದಾರೆ. ಅಲ್ಲಿ ಒಂದು ಡೋರ್ ಇದೆ. ಸೊ ಡೋರ್ ಓಪನ್ ಮಾಡಿದ್ರೆ ಬ್ಯಾಕ್ ಸೈಡ್ ಎಲ್ಲ ಕಾಣಿಸುತ್ತೆ ನಮಗೆ. ಇಲ್ಲೆಲ್ಲ ಫುಲ್ಲು ಅಂದರೆ ಸ್ನಾನ ಮಾಡೋದಕ್ಕೆ ಹಾಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಒಂದು ಪ್ಲೇಸ್, ಇದು ಒಂದು ಬೆಸ್ಟ್ ಪ್ಲೇಸು. ಹಾಗೆ ಒಂದು ಡೋರ್ ಕಾಣಿಸೋದಲ್ಲ, ಆ ಡೋರ್ ಓಪನ್ ಮಾಡ್ಕೊಂಡು ಹೋದರೆ ಬೆಳಿಗ್ಗೆ ಹೊತ್ತು ಈ ಒಂದು ಜಾಗದಲ್ಲಿ ನಿಂತ್ಕೊಂಡ್ರೆ ತುಂಬ ತಂಪು ಗಾಳಿ ಬೀಸ್ತಿರುತ್ತೆ. ಹಾಗೆ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಿಂದ್ಗಡೆ ದೇವಸ್ಥಾನ ಎಲ್ಲ ಇದೆ. ಸೊ ನನಗೆ ಈ ಒಂದು ಜಾಗ ತುಂಬಾ ಇಷ್ಟ ಆಗುತ್ತೆ. ಸೊ ಬೆಳಿಗ್ಗೆನೇ ಬಂದು ನಿಂತ್ಕೋಬೇಕಷ್ಟೆ. ಮುಂಚೆ ಈ ಮನೆ ಮರಳಿಂದ ಕಟ್ಟಿದ್ರು, ಆವಾಗ ಇನ್ನೂ ಚೆನ್ನಾಗಿತ್ತು. ಬಟ್ ಇವಾಗ ಮಾಮೂಲಿ ಕಟ್ಬಿಟ್ಟಿದ್ದಾರೆ, ಮಾಮೂಲಿ ಮನೆ ಹೆಂಗೆ ಕಟ್ತಾರೋ ಹಾಗೆ. ಹಾಗೆ ಹಾಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ರೂಮ್ ಇದೆ. ಆ ರೂಮ್ ಒಳಗಡೆನೇ ದೇವ್ರ ಮನೆಯೂ ಕೂಡ ಅಲ್ಲೇ ಇದೆ. ಅಲ್ಲೊಂಥರ ಜಗಲಿ ಥರ ಮಾಡಿ, ಸೊ ಕಟ್ಟೆ ಥರ ಕಟ್ಬಿಟ್ಟು ಅಲ್ಲಿ ದೇವ್ರನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ಈ ಕಡೆ ಮಾಮೂಲಿ ಟ್ರಂಕು ಮತ್ತು ಬೀರು ಎಲ್ಲ ಇಟ್ಟಿದ್ದಾರೆ. ಸೊ ಮಾಮೂಲಿ ರೂಮ್ ಇದನ್ನು ನಮ್ದೇನಾದರೂ ಲಗೇಜ್ ಏನಾದರೂ ಇತ್ತು ಅಂದರೆ ಎಲ್ಲರೂ ಈ ಒಂದು ರೂಮಲ್ಲೇ ಇಡೋದು. ಇಲ್ಲೊಂದು 4 ರಿಂದ 5 ಜನ ಮಲ್ಕೋಬೋದು. ರಿಟರ್ನ್ ಬಂದಮೇಲೆ ಮಾಮೂಲಿ ಹಾಲು, ಹಾಗೆ ಆಚೆ ಹೋಗಿ ತೋರಿಸ್ತೀನಿ. ಮಕ್ಳುಗಳೆಲ್ಲ ಫುಲ್ಲು ಕಿರಿಸ್ತಾ ಇದ್ರು, ಹಾಯ್ ಹಾಯ್ ಅಂದ್ಕೊಂಡು. ನಾನು ತೋರಿಸಿದ್ನಲ್ಲ ಆ ಮನೆ ಮುಂದೆನೇ ಇನ್ನೊಂದು ಮನೆ ಇದೆ ನಮ್ಮ ರೈಟ್ ಸೈಡ್ಗೆ. ಅಲ್ಲಿ ಫಸ್ಟು ಹೋಗ್ತಾ ವರಂಡ ಇದೆ. ಸೊ ಅಲ್ಲ 1-2 ಸ್ಟೆಪ್ ಮುಂದೆ ಹೋಗ್ತು ಅಂದರೆ ಸೊ ಅಲ್ಲಿ ನಮ್ಮ ಕಿಚನ್ ಕಾಣಿಸುತ್ತೆ. ಕಿಚನು ಕೂಡ ತುಂಬಾ ದೊಡ್ಡದು. ಆಲ್ಮೋಸ್ಟ್ ಎಲ್ಲರೂ ಒಂದು 7-8 ಜನ ಊಟ ಮಾಡ್ಬೋದು ಇಲ್ಲಿ ಕುತ್ಕೊಂಡು. ಹೊಲೆ ಇದೆ ಇಲ್ಲಿ. ಸೊ ಕೆಳಗಡೆ ಆ ಹೊಲೆಯಿಂದ ಏನೇ ಅಡುಗೆ ಮಾಡಿದ್ರು ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಒಂದಷ್ಟು ಸ್ಟೋರೇಜ್ಗಳನ್ನ ಮಾಡ್ಕೊಂಡಿದ್ದಾರೆ. ಈ ತೊಗರಿ ಬೇಳೆದು, ಹಾಗೆ ಜೋಳದ್ದು, ಗೋಧಿ ಬೆಳೆ ಎಲ್ಲ ಜೋಳ, ಅದ್ರದ್ದೊಂದು ಸ್ಟೋರೇಜ್ನೆಲ್ಲ ಮಾಡ್ಕೊಂಡಿರ್ತಾರೆ. ಈ ಕಡೆ ಬಂದರೆ ಈ ಕಡೆ ಸೊ ನಮ್ಮ ಅಕ್ಕ ಮತ್ತು ಮಂಜುಳಾ ಅವರಿಬ್ಬರು ಕೆಲಸ ಮಾಡ್ತಿದ್ದಾರೆ. ಈ ಕಡೆನೂ ಅಷ್ಟೇ ಒಂದು ರೂಮ್, ಅಲ್ಲಿ ಏನಾದರೂ ಸ್ಟೋರೇಜ್ ಸಾಕಾಗಿಲ್ಲ ಅಂದರೆ ಇಲ್ಲಿ ಇಟ್ಟಿರ್ತಾರೆ. ಮತ್ತು ಇಲ್ಲಿ ಕುರಿಗಳನ್ನ ಹಾಗೆ ಕೋಳಿಗಳನ್ನ ಕಟ್ಟಾಕಿರ್ತಾರೆ. ಸೊ ಕೋಳಿಗಳನ್ನ ಈ ಮಂಕ್ರಿಲೆಲ್ಲ ದಬ್ಬಾಕಿಟ್ಟಿರ್ತಾರೆ. ಆಚೆ ಕಡೆ ಹೋದರೆ ಒಂದು ಡೋರ್ ಇದೆ, ಇಲ್ಲಿಂದ ಆಚೆ ಹೋಗ್ಬೋದು. ಹಾಗೆ ಅಲ್ಲಿ ಕಾಣಿಸ್ತದೆ, ಅಲ್ಲೇ ನಾವೆಲ್ಲ ಪಾತ್ರೆ ಎಲ್ಲ ಬೆಳಗೋದು. ಏನು ಮಾಡ್ತೀವಿ ಕೊಡು ಬಿಡು ನಮ್ಮ ಮಮ್ಮಿ ಹತ್ರ ಬಿಡು ತೊಡೆ ಮೇಲೆ ಬಿಡು ಮಮತಾ. ತಲೆ ಮೇಲೆ ಬಿಡು ಹೋಗ್ಲಿ ಅವ್ರ ಇಟ್ಕೊಂಡು ನಮ್ಮ ಮಮ್ಮಿನ ಮತ್ತು ರೇಖನ ಇಬ್ಬರನ್ನು ಎದುರಿಸಿದ್ದೀವಿ. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ಒಂದು ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನನಗೂ ಖುಷಿ ಆಗುತ್ತೆ. ನಾನು ನಿಮ್ಮ ನಂದಿನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.